ಸಿಕ್ಸರಿಗೆ ಡಿಜೆ ಪ್ಲೇ ಮಾಡಿ. ಓಕೆ ಸರ್. ನೋಡಿ ಅಲ್ಲಿ ಬ್ಯಾಟ್ಸ್ಮನ್ ನೇಮ್ ತಿಳಿಸ್ಬೇಕು. ಬ್ಯಾಟ್ಸ್ಮನ್ ನೋಡಿ 12ನೇ ಆಟಗಾರ ಕಡ್ಡಾಯ ಬರಬೇಕು. ನಮ್ಮ ಸಂಘಟಕರಿಗೆ ಟೂರ್ನಮೆಂಟ್ ಮುಗಿಯೋ ತನಕ ಒತ್ತಡ, ನಮಗೂ ಮತ್ತೆ ಸ್ಕೋರರಿಗೆ ಪ್ರತಿ ಪಂದ್ಯಾಟ ಮುಗಿಯೋ ತನಕ ಒತ್ತಡವೇ ಒತ್ತಡ. ಯಾಕಂದ್ರೆ ಬೆಳಗಿನಿಂದ 12ನೇ ಆಟಗಾರರನ್ನು ಕರೆದು ಸಾಕಾಗಿದೆ, ಸುಸ್ತಾಗಿದೆ. ಸುಪ್ರಕಾಶ್, ಎಸ್, ಇರೋದ್ರಿಂದ ಆಟಗಾರರ ಪರಿಚಯ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಪರಿಚಯ ಇದ್ರೂ ಕೂಡ ಕತ್ತಲು ನಮ್ಗೆ ಸಮಸ್ಯೆ ಕೊಡ್ತಾ ಇದೆ. ಪ್ರದೀಪ್ ಮತ್ತು ವಾಸುಪ್ರಕಾಶ್ ಎಸೆತಗಾರ ಭಾಗದಲ್ಲಿ ಆರಂಭಿಕ ಅವರ ಮೊದಲ ಚೆಂಡಿಗಾಗಿ ಅನಿಲ್ ಅನ್ನು ಪರಿಚಯಿಸ್ತಾ ಇದ್ದಾರೆ. ಎಸ್ಕೆವಿಯ ತಂಡ ಬಹಳಷ್ಟು ಹೊಡೆತ, ಬಹಳಷ್ಟೊಂದು ಭರ್ಜರಿ ಒಂದು ಹೊಡೆತ ಈ ಹಂತದಲ್ಲಿ ದಾಖಲಿಸಿದ್ರು. ನೋ ಬಾಲ್ ಪ್ಲಸ್ ಬೌಂಡ್ರಿ, 5 ಆಟಗಳು ಜೊತೆಗೆ ಫ್ರೀ ಹಿಟ್, ಇವೆಲ್ಲವೂ ಉಚಿತ. ಮತ್ತೊಂದು ಭರ್ಜರಿಯಾದಂತಹ ಹೊಡೆತ ಬಾರಿ, 1 ಓಟಗಳ ಸೇರ್ಪಡೆ. ಫ್ರೀಟಿನ ಚಂಡಿ ಫ್ರೆಂಡ್ಸ್ ಬೆಂಗಳೂರಿನ ಕೆಲವೊಂದು ವರ್ಷಗಳಿಂದ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ಆಡ್ತಾ ಇರುವಂತಹ ಅತ್ಯುತ್ತಮ ಆಲ್ರೌಂಡರ್ ಆಟಗಾರ ಕೂಡ ವಾಸುಪ್ರಕಾಶ್. ಕೆಲವೊಂದು ಪಂದ್ಯಾಟಗಳನ್ನ ಫ್ರೆಂಡ್ಸ್ಗೆ ಉಳಿಸಿದಂತ ಫ್ರೆಂಡ್ಸಿನ ಆಪತ್ ಬಾಂಧವ. ಬೀಸುವಂತ ಪ್ರಯತ್ನ, ಓಟಗಳು ಬರ್ತಾ ಇಲ್ಲ. ತೀರಾ ಕೆಳಬಡದಲ್ಲಿ ಚೆಂಡು ಸಾಗಿ ಹೋಗ್ತಾ ಇದೆ. ಡಾಟ್ ಬಾಲ್ಗಳ ಸೇರ್ಪಡೆ. ಅನಿಲ್ ಎಸೆತಗಾರ ಭಾಗದಲ್ಲಿ ತುಮಕೂರಿನ ಕಲ್ಪತರು ಕ್ರೀಡಾಂಗಣದಲ್ಲಿ ನಡೆದಿರುವಂತಹ ಒಂದು ಪಂದ್ಯಾಟದ ವೆರಿ ಇಂಪಾರ್ಟೆಂಟ್ ಪಂದ್ಯಾಟದ ಚಿತ್ರಣವನ್ನೇ ಬದಲಿಸಿದಂತ ಆಟಗಾರ ಕೂಡ ವಾಸುಪ್ರಕಾಶ. ಯಾವುದೇ ಕ್ಷಣದಲ್ಲೂ ಕೂಡ ಪ್ರಕಾಶಮಾನಗಳನ್ನ ಬೀರಬಲ್ಲಂತ ಟೆನ್ನಿಸ್ ಬಾಲಿನ ಅತ್ಯುತ್ತಮ ಆಟಗಾರ ಕೂಡ. ಇನ್ನೊಂದೆಡೆಯಲ್ಲಿ ಯುವ ಬೌಲರ್, ಎದುರಾಳಿಗಳ ವಿಕೆಟ್ ಅನ್ನು ಹಾರಿಸಲಂತ ಸಾಮರ್ಥ್ಯದ ಎಸೆತಗಾರ ಅನಿಲ್. ಎಸ್ಕೆವಿಯ ಪರವಾಗಿ ಚೆಂಡನ್ನು ಎಸೆತಾ ಇರುವಂತ ಬೌಲರ್ ಕೂಡ. ಬಹಳಷ್ಟು ಹೊಡೆತ, ವಾಸು ದಾಟಿನಲ್ಲೇ ಡಿಕ್ಲೇರ್ ಏರಿಯಾವನ್ನು ಕಂಡುಕೊಳ್ತಾ ಇದೆ. 2 ಓಟಗಳ ಸೇರ್ಪಡೆ. ತಂಡದ ಮೊತ್ತ ಈ ಹಂತದಲ್ಲಿ 8ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. NR11 ತಂಡ. ಮತ್ತೆ ಅನಿಲ್ ಎಸ್ ನೋ ಬಾಲ್ ಎನ್ನುವಂತ ಸೂಚನೆ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಫ್ರೀ ಹಿಟ್. ತಂಡದ ಮೊತ್ತ 9ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಫ್ರೀ ಹಿಟ್ಟಿನ ಚೆಂಡು ವಾಸುಪ್ರಕಾಶ್ ಅದ್ಯಾವ ರೀತಿಯಲ್ಲಿ ಬಳಸ್ತಾರೆ ನೋಡಬೇಕಾಗಿದೆ. ಬ್ಲಾಕರ್ ಎಸೆತ ಬಳಸಿ ಉತ್ತಮ ರೀತಿಯ ಒಂದು ಬ್ಲಾಕ್ ಯಾರ್ಕರಿಂಗ್ ಅನ್ನ ದಾಖಲಿಸಿದ್ದಾರೆ. ಲೆಗ್ ಬೈಸ್ ಎನ್ನುವಂತ ಸೂಚನೆ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮಧುಸೂದನ್ ಮೈಸೂರು ಮತ್ತು ಅಭಿನಂದನ್ ಗ್ರೌಂಡ್ ಅಂಪೈರ್ ಆಗಿ ಕಾಯಕವನ್ನು ಮಾಡ್ತಾ ಇದ್ದಾರೆ. ತಂಡದ ಮೊತ್ತ 10ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಅವರನ್ನ ಚಾಲ್ತಿಯಲ್ಲಿ ಕೂಡ ಮತ್ತೆ ಅಭಿ ಸ್ಟ್ರೈಕರ್ ಮೇಲ್ಭಾಗದಲ್ಲಿ ಪ್ರದೀಪ ಮೂಲಕವಾಗಿ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಭರ್ಜರಿ ಹೊಡೆತ. ಪ್ರದೀಪ್ ದಾಟಿದಲ್ಲಿ ಚೆಂಡು ಸೀಮಾ ರೇಖೆಯ
ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಷಟ್ಕ. 6 ಓಟಗಳ ಸೇರ್ಪಡೆಯೂ ಕೂಡ ದೊಡ್ಡದ ಮೊತ್ತ 16ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಬಹಳಷ್ಟು ಉತ್ತಮನಿತ ಒಂದು ಸಿಕ್ಸರ್ ಅನ್ನು ಇವಾಗ ಪ್ರದೀಪ್ ದಾಖಲಿಸಿದ್ದಾರೆ. ಓಟಗಳಿಗೆ ಈ ಹಂತದಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಆರಂಭಿಕ ಓವರ್ನ ಮುಕ್ತಾಯದಲ್ಲಿ ತಂಡದ ಮೊತ್ತ 16ಕ್ಕೆ ಏರಿಕೆ
ಡೈರೆಕ್ಟ್ ಹಿಟ್ ಕೈ ಹಿಡಿತಾ ಇಲ್ಲ. ಮತ್ತೆ ಡಾಟ್ ಬಾಲ್ಗಳ ಸೇರ್ಪಡೆ. 3-4 ವರ್ಷಗಳಿಂದಲೂ ಕೂಡ ಹಗಲು ರಾತ್ರಿಯ ಪಂದ್ಯಾಕೂಟಗಳು, ಪಂದ್ಯಾಟಗಳು ಇವೆಲ್ಲವೂ ಕೂಡ ಬೆಂಗಳೂರಿನ ಪರಿಸರದಲ್ಲಿ ಬಹಳಷ್ಟೊಂದು ಜನಪ್ರಿಯತೆಯನ್ನು ಕಂಡುಕೊಳ್ತಾ ಇದೆ. ಸಮಯಕ್ಕೆ ತಕ್ಕಂತೆ ಬಹುಶಃ ಸಮಯ ಕಳೆದಂತೆ ಆಟಗಾರರು ಕೂಡ ಹೆಚ್ಚಾಗ್ತಾ ಇದ್ದಾರೆ. ಈಗಾಗಲೇ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟೊಂದು ಅಭಿಮಾನಿಗಳನ್ನ ಹೊಂದಿರತಕ್ಕಂಥವ್ರು ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ರಘು ವೈಸ್ಟೋರ್ ಅವರು ಈಗಾಗಲೇ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ, ಗಂಧದ ಗುಡಿ ಕಪ್ಪಿನ ಪರವಾಗಿ ಪ್ರೀತಿ ಪರವಾಗಿ ಆದರಣೀಯ ಸ್ವಾಗತ. ಬಳಸುತ್ತ ಮೃತ್ಯ ಹೊಡೆತ ತನ್ಮೂಲಕ ಲಾಂಗನ್ ಮೇಲ್ಭಾಗದಲ್ಲಿ ಮತ್ತೆ ಡಿಕ್ಲೇರ್ ಏರಿಯಾವನ್ನು ಕಂಡುಕೊಳ್ತಾ ಇದೆ. 2 ಓಟಗಳ ಸೇರ್ಪಡೆ. ರಘು ವೈಸ್ಟೋರ್ ಅವರು ಈಗಾಗಲೇ ನಮ್ಮ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ನಾವು ಆತ್ಮೀಯವಾಗಿ ಸ್ವಾಗತ ಸುಸ್ವಾಗತನ ಬಯಸ್ತಾ ಇದ್ದೇವೆ. ನಡೆದ ಮೊತ್ತ 33ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ವಿಜಯ್ ಎಸೆತಗಾರಿಕೆ ಭಾಗದಲ್ಲಿ ಮಳೆ ಸುತ್ತಮುತ್ತ ಹೊಡೆತ ಲಾಂಗನ್ ಮೇಲ್ಭಾಗದಲ್ಲಿ ಮತ್ತೆ 1 ಓಟಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ನಡೆದ ಮೊತ್ತ 34ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಇದಕ್ಕಿಂತ ಅಂತಿಮ ಓವರ್ ಕೂಡ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಗಂಧದ ಗುಡಿ ಕಪ್ 2024ಕ್ಕಾಗಿ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಹಳ ಸುತ್ತಮುತ್ತ ಹೊಡೆತ 1 ದೊಡ್ಡ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಮೂಲಕ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಮತ್ತೊಂದು ವಿಕೆಟ್ ಪತದ. ಹಲೋ, ಈಗಾಗಲೇ ನಮ್ಮ ಈ ಒಂದು ಕ್ರಿಕೆಟ್ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಬಹುಶಃ ಟೆನ್ನಿಸ್ ಬಾಲಿನ ಕ್ರಿಸ್ ಗೇಲ್ ಖ್ಯಾತಿಯ ಸಾಗರ್ ಭಂಡಾರಿ ಅವರು ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೆ ನಾವು ಆತ್ಮೀಯವಾಗಿ ಸ್ವಾಗತನ ಬಯಸ್ತಾ ಇದ್ದೇವೆ ಕೂಡ. ತನ್ಮೂಲಕವಾಗಿ ಬಹಳ ಸುತ್ತಮುತ್ತ ಹೊಡೆತ, ತನ್ಮೂಲಕ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಮತ್ತೊಂದು ಕ್ಯಾಚ್ ಕೈ ಸೇರೋ ಮುಖಾಂತರವಾಗಿ ಮತ್ತೊಂದು ವಿಕೆಟ್ ಪತನ. ಇನ್ನಿಂಗ್ಸಿನ ಅಂತಿಮ 2 ಚೆಂಡು ಬಾಕಿಯಲ್ಲಿ ಉಳಿದುಕೊಳ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ ಹಂತದಲ್ಲಿ ಮತ್ತೊಂದು ರನ್ಔಟ್ ಮುಖಾಂತರವಾಗಿ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. ಇನ್ನಿಂಗ್ಸಿನ ಅಂತಿಮ 1 ಎಸೆತ ಮಾತ್ರ ಬಾಕಿಯಲ್ಲಿ ಉಳಿದುಕೊಳ್ತಾ ಇದೆ.
ನೆಟ್ಟ ನೇರ ಹೊಡೆತವನ್ನು ದಾಖಲಿಸಬಲ್ಲಂತ ಪ್ರಯತ್ನ, ತನ್ಮೂಲಕ ಕ್ಷೇತ್ರ ರಕ್ಷಣೆ ವೈಫಲ್ಯ. ಒಂದರ ಬದಲಿ 2 ಓಟಗಳ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ NR11 ಮೊತ್ತ 37. SKB ತಂಡದ ಜಯಕ್ಕಾಗಿ 38ರ ಟಾರ್ಗೆಟ್ ಈ ಹಂತದಲ್ಲಿ ಚೇಸ್ ಆಗಬೇಕಾಗಿದೆ. ಮುಂದಿನ ಹಂತಕ್ಕಾಗಿ ನೌಫಲ್ ಅವರನ್ನ ಪರಿಚಯಿಸ್ತಾ ಇದ್ದೇವೆ. ಈಗಾಗಲೇ ನಮ್ಮ ವೀಕ್ಷಣೆಯಲ್ಲಿದ್ದಾರೆ ಬಹುಶಃ ರಘು ವೈನ್ಸ್ಟೋರ್ ಅವರು. ಬಹುಶಃ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟೊಂದು ಅಭಿಮಾನಿಗಳನ್ನು ಹೊಂದಿದವರು. ಬಿಗ್ ಬಾಸ್ ಅಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಇತ್ತೀಚಿನ ದಿನಗಳಲ್ಲಿ ಬಹುಶಃ ಮರುನಾಡಿನ ಜನಪ್ರಿಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ರಘು ವೈನ್ಸ್ಟೋರ್ ಅವರು count them if I want to. All these years I wasted on you. You gave up, I grew up. Oh, I can't help but wonder. ಇವರಿಗೆ ಗಂಧದ ಗುಡಿ ಟ್ರೋಫಿ 2024ನೇ ವರ್ಷದ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. SKC ತಂಡದ ನಾಯಕ ಹಾಗೂ SRV ಈ ತಂಡದ ನಾಯಕರು ಬನ್ನಿ ಅದೃಷ್ಟದ ನಾಣ್ಯ ಚಿಮ್ಮಿಕೆಗಾಗಿ. N1 ಸುನಿಲ್ ಕುಮಾರ್ ಈ ಪಂದ್ಯಕೂಟದ ವೀಕ್ಷಣೆ ತಮಗೂ ಕೂಡ ಗಂಧದ ಗುಡಿ ಟ್ರೋಫಿ 2024ನೇ ವರ್ಷದ ಪರವಾಗಿ ತುಂಬು ಹೃದಯದ ಹಾರ್ದಿಕ ಅಭಿನಂದನೆಗಳನ್ನು ನಾವು ಈ ಸಮಯದಲ್ಲಿ ಸಲ್ಲಲೇಬೇಕಾಗಿದೆ. ಎಸೆತಗಾರ ವಿಭಾಗದಲ್ಲಿ ವಾಸು ಪ್ರಕಾಶ್ ಇವರನ್ನು ಕಳಿಸಿಕೊಡಲಾಗಿದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯದೊಂದಿಗೆ ಇಲ್ಲಿ 38 ಓಟಗಳನ್ನು ಟಾರ್ಗೆಟ್ಗೆ ನೀಡುತ್ತಾರೆ. ಪಂದ್ಯಕೂಟವನ್ನು ಮುಂದುವರಿಸಿ. ಪ್ರಥಮ ಚಂಡಿಗೆ ಪರಿಹಾರ ಸಿಗ್ತಾ ಇದೆ. ಖಂಡಿತ ಸೀಮಾರ್ ರೆಕ್ಕೆಯನ್ನ ತೀರ್ಪುಗಾರರ ಸೂಚನೆ ಕಾಯಬೇಕಾಗಿದೆ. ಟು ಡಿಕ್ಲೇರ್ ಎಂಬ ಸೂಚನೆಗಳು ತೀರ್ಪುಗಾರರಿಂದ ಎರಡು ಸೇರ್ಪಡೆಗೊಂಡಾಗ ಅಂಕಿಅಂಶ ಪಟ್ಟಿಯಲ್ಲಿ ಪ್ರಥಮ ಚೆಂಡಿಗೆ ಇಲ್ಲಿ 2 ಓಟಗಳು ಬಂದಾಗಿದೆ. 38 ಇಸ್ ದ ವಿಕ್ಟರಿ ಟಾರ್ಗೆಟ್. ಓಟದ ಅವಶ್ಯಕತೆ ಇದೆ. ಒಂದು ಪಂದ್ಯಕೂಟದಲ್ಲಿ ಬಹಳಷ್ಟು ಒಂದು
ಅದ್ಭುತ ರೀತಿಯಲ್ಲಿ ಪಂದ್ಯಾಕೂಟಗಳು ಸೆರೆಸಾಡುವಾಗ ದ್ವಿತೀಯ ಚೆಂಡು ಸಿಂಗಲ್, 1 ಓಟಗಳ ಇಲ್ಲಿ ಸೇರ್ಪಡೆಗೊಳ್ತಾ ಇದೆ. ಈ ಪಂದ್ಯಾಕೂಟದ ಭವ್ಯ ವೇದಿಕೆಯಲ್ಲಿ ಆಸೀನರಾಗಿರುವಂತ ರಘು ವೈನ್ ಸ್ಟೋರ್ ಈ ಪಂದ್ಯಾಕೂಟದ ವೀಕ್ಷಣಿದ್ದಾರೆ. ತಮ್ಮನ್ನ ಪ್ರೀತಿಪೂರ್ವಕವಾಗಿ ಈ ಒಂದು ಸಂಘಟಕರ ಪರವಾಗಿ, ಗಂಧದ ಗುಡಿ ಟ್ರೋಫಿ ಪರವಾಗಿ, ಖಂಡಿತ ಇನ್ಸ್ಟಾಗ್ರಾಮ್ ಬ್ಲೂಟಿಕ್ ಹೊಂದಿರುವಂತ ಆ ಒಂದು ಖಂಡಿತ ಯೂಟ್ಯೂಬರ್ ಕೂಡ ಹೌದು, ಖಂಡಿತ ಒಂದು ಇನ್ಸ್ಟಾಗ್ರಾಮ್ ಸ್ಟಾರ್, ಖಂಡಿತ ಏಳ್ನೂರ 3K ಫಾಲೋವರ್ಸ್ ಅನ್ನ ಹೊಂದಿರುವಂತ ನಮ್ಮ ಈ ಗಣ್ಯ ಅತಿಥಿಯಲ್ಲಿ ಒಂದು ಪಾಲ್ಗೊಂಡಂತ ಈ ಪಂದ್ಯಾಕೂಟದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ನಾವು ಸಲ್ಲಿಸ್ತಾ ಇದ್ದೇವೆ. ಸಮಯ, ಸಂದರ್ಭ ಎಲ್ಲವನ್ನ ಅರಿತು ಬಂದಂತ ಗಣ್ಯ ಅತಿಥಿಗಳಿಗೆ ನಾವು ತುಂಬು ಹೃದಯದ ಅಭಿನಂದನೆ ಸಲ್ಲಿಸುವ ಮೂಲಕವಾಗಿ ಈ ಬಾರಿ ಅದ್ಭುತವಾಗಿರುವಂತ ಕನೆಕ್ಟಿಂಗ್ ಇದು ಖಂಡಿತ ಸೀಮಾ ರೆಕ್ಕೆಯನ್ನ ಗಡಿಯನ್ನ ದಾಟಿಕೊಳ್ತಾ ಇದೆ. ಇದು ಗಂಧದ ಗುಡಿ ಬೌಂಡ್ರಿ. ವಾಡ ಶಾಟ್ ಖಂಡಿತ ರಿಪ್ಲೈ ಮೂಲಕ ತೋರಿಸ್ತಾ ಇದೆ. ದಾಂಡುಗಾರ ಆ ಚೆಂಡನ್ನ ಅದ್ಭುತವಾಗಿ ಹೊಡೆತಕ್ಕೆ ಪ್ರಯತ್ನಿಸಿದ್ರು. ಈ ಬಾರಿ 1 ಬೌನ್ಸ್, 2 ಬೌನ್ಸ್, 3 ಬೌನ್ಸ್ ಇಂಟು ಡಿಫೆನ್ಸ್ ಫಾರ್ 4 ರನ್ಸ್. ಮುಂದಿನ ಪಂದ್ಯಾಕೂಟದ ನಾಣ್ಯ ಚಿಮಿಕೆಗಾಗಿ ಬನ್ನಿ. SKC ವಿರುದ್ಧವಾಗಿ SRV 11 ತಂಡದ ನಾಯಕರು ಮುಂದಿನ ಪಂದ್ಯಾಕೂಟದ ನಾಣ್ಯ ಚಿಮಿಕೆಗಾಗಿ ಬನ್ನಿ. ಖಂಡಿತ ಈ ಬಾರಿ ಚೆಂಡು ನೇರ ಸೀಮಾ ರೇಖೆಯನ್ನ ಗಡಿಯನ್ನ ದಾಟಿಕೊಳ್ತಾ ಇದೆ. ಇದು ಸಿಕ್ಸರ್. ಅದ್ಭುತವಾಗಿರುವಂತ ಕನೆಕ್ಟಿಂಗ್ ಇದು. ಸ್ವಿಚ್ ಇಟ್ ಬ್ಯಾಟ್ ಮೂಲಕವಾಗಿ ಎಡಗೈ ದಾಂಡುಗಾರ ಬಹಳಷ್ಟು ಒಂದು ಅದ್ಭುತ ರೀತಿಯ ದಂಡನೆ ತೋರ್ಪಡಿಸ್ತಾ ಇದ್ದಾರೆ. ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಲೆಫ್ಟ್ ಹ್ಯಾಂಡ್ ಆಗಿ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಅದ್ಭುತವಾಗಿರುವಂತ ಕನೆಕ್ಟಿಂಗ್ ಇದು. ಸಿಕ್ಸರ್ ಮೂಲಕವಾಗಿ ತಂಡದ ಖಾತೆಯಲ್ಲಿದೆ ಒಟ್ಟು ಮೊತ್ತ ಜಮೆಯಾಗಿದೆ. 13 ಓಟಗಳು ಬಂದಾಗಿದೆ. ಮುಂದಿನ ಪಂದ್ಯಾಟದ ಟಾಸ್ ಕಾರ್ಯಕ್ರಮವನ್ನ ಈಗಾಗಲೇ ನಮ್ಮ ಜೊತೆಗೆ ಆಗಮಿಸಿದಂತ ಬಹಳಷ್ಟೊಂದು ಕರುನಾಡಿನಲ್ಲಿ ಅಪಾರ ಅಭಿಮಾನಿಗಳನ್ನು ಹೊಂದಿರತಕ್ಕಂತ ರಘು ವೈನ್ ಸ್ಟಾರ್ ಅವರು ಮುಂದಿನ ಪಂದ್ಯಾಟದ ಟಾಸ್ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಜನಪ್ರಿಯನ್ನ ಕಂಡುಕೊಂಡಿರ್ತಕ್ಕಂಥ ರಘು ಮಹೇಶ್ವರ್ ಅವರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ಮುಂದಿನ ಪಂದ್ಯಾಟವನ್ನ ಆಡುವಂತ ತಂಡಗಳಿಗೆ ಒಂದು ಜರ್ಸಿಯ ವಿತರಣೆ ಮತ್ತು ಮುಂದಿನ ಪಂದ್ಯಾಟವನ್ನು ಆಡ್ತಕ್ಕಂಥ ತಂಡಗಳ ಟಾಸ್ ಕಾರ್ಯಕ್ರಮವನ್ನು ಕೂಡ ರಘು ವೈನ್ಸ್ಟರ್ ಅವರು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಬಹಳಷ್ಟೊಂದು ಜನಪ್ರಿಯತೆಯನ್ನು ಕಂಡುಕೊಂಡಿರ್ತಕ್ಕಂಥವ್ರು ಕೂಡ. ನೋಡಿ SKC ಕ್ಯಾಪ್ಟನ್ ಈ ಬಾರಿ ಕ್ಲೀನ್ ಬೌಲ್ಸ್. ಅದ್ಭುತವಾಗಿರುವಂತ ಎಸೆತ ಇದು. ಚೆಂಡನ್ನ ಇಲ್ಲಿ ಕ್ಲೀನ್ ಬೌಲ್ಡ್ ರೂಪದಾಗಿ ಖಂಡಿತ ದಾಂಡುಗಾರನ ಹಿಂತಿರುಗಿ ಫೇಲರ್ಗಳು ನೋಡಿ SKC ತಂಡದವರು ಬಂದು ನಮ್ಮ ಸಮವಸ್ತ್ರವನ್ನು ಪಡ್ಕೊಂಡು ಹೋಗಿ ಎಂಬುದಾಗಿ ತಿಳಿಸ್ತಾ ಇದ್ದೇವೆ. ಗಂಧದ ಗುಡಿ ಕಪ್ 2024ರ
ಮುಂದಿನ ಪಂದ್ಯಾಟವನ್ನು ಆಡ್ತಕ್ಕಂಥ ತಂಡಗಳಿಗೆ ಒಂದು ಶಿಸ್ತುಬದ್ಧಿನ ಸಮವಸ್ತ್ರವನ್ನು ಕೊಟ್ಟು ಗೌರವಿಸ್ತಾ ಇದ್ದೀವಿ. ಆ ಎರಡು ಕ್ಯಾಪ್ಟನ್ ಬನ್ನಿ ನೋಡಿ. ನಮ್ಮ ಸಾಗರ್ ಭಂಡಾರಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅವ್ರ ಜೊತೆಗೆ ನಮ್ಮ ಸೋನು ಪಡುಬಿದ್ರೆ ಕೂಡ ಇದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತನ ಬಯಸ್ತಾ ಇದ್ದೀವಿ. ಆ ಡಿಜೆ ಆಫ್ SRV11 ಮತ್ತು SKC ಮುಂದಿನ ಪಂದ್ಯಾಟವನ್ನು ಆಡುವಂತ ಎರಡು ತಂಡಗಳು. ಬನ್ನಿ ಸರ್, ಎರಡು ಕ್ಯಾಪ್ಟನ್ಸ್ ನಮ್ಮ ಯೂಟ್ಯೂಬರ್ ಆಗಿರ್ತಕ್ಕಂಥ ರಘು ವೈನ್ಸ್ಟೋರ್ ಅವರು ಮುಂದಿನ ಪಂದ್ಯಾಟವನ್ನು ಆಡುವಂತ ತಂಡಕ್ಕೆ ಟಾಸ್ ಕಾರ್ಯಕ್ರಮವನ್ನು ಮಾಡ್ಲಿಕ್ಕಿದ್ದಾರೆ. ಓಹೋ, ಅದ್ಭುತವಾಗಿರುವಂತ ಥ್ರೋ ಇದು. ಖಂಡಿತ ಮೂರನೆಯ ತೀರ್ಪಿಗೆ ಮರ ಹೋಗ್ತಾ ಇದೆ. ಖಂಡಿತ ಡೈರೆಕ್ಟ್ ಹಿಟ್, ಖಂಡಿತ 50-50. ಆಫ್ ಖಂಡಿತ ರಿಪ್ಲೈ ಮೂಲಕ ತೋರಿಸ್ತಾ ಇದೆ, ಟಿವಿ ಸ್ಕ್ರೀನ್ ಮೂಲಕವಾಗಿ ತೋರಿಸ್ತಾ ಇದೆ. ಖಂಡಿತ ಆ ಒಂದು ಡಿಸಿಷನ್, ಖಂಡಿತ ಇದು ಓ ಮೈ ಗಾಡ್. ಒಂದ್ ನಿಮಿಷ, ತೀರ್ಪಿಗೆ ಮೊರೆ ಹೋಗ್ತಾ ಇದೆ. ಓಕೆ ನೋಫಾಲ್. ಸ್ಪಿನ್ ದ ಕಾಯಿನ್. That is the call. SKC on the toss. ಖಂಡಿತ ಔಟ್ ಎಂಬ ಘೋಷಣೆ ಬರ್ತಾ ಇದೆ. ಅದ್ಭುತವಾಗಿರುವಂತ ಥ್ರೋ, ಡೈರೆಕ್ಟ್ ಇಟ್ ಇಸ್ ಗಾನ್. ಅವರೇ ರಘು ವೈನ್ಸ್ಟೋರ್ ಅವರಿಗೆ ನಾವು ಪ್ರೀತಿಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೀವಿ. ನೋಡಿ, ನಮ್ಮ ಮತ್ತೆ ಕೂಡ ಬೀಸಿ ಹೊಡೆಯಲು ಪ್ರಯತ್ನಿಸಿದ್ರು ಈ ಬಾರಿ. ಟು ಡಿಕ್ಲೇರ್, ಎರಡು ಓಟಗಳ ಸೇರ್ಪಡೆಗೊಳ್ತಾ ಇದೆ. ಶರತ್ ರವರೇ, ಶರತ್ ಕ್ರಾಸ್ ವಿನ್ ಬೈ ಟೀಮ್ SKC. ಓಕೆ, ನಾನೆಚ್ಚುವಿಕೆಯನ್ನ ಗೆದ್ದುಕೊಳ್ತಾ ಇದೆ SKC. ನೌಫಲ್, ಒಂದ್ ನಿಮಿಷ. ನೌಫಲ್, ಓಕೆ. ನಮ್ಮ ಈ ಒಂದು ಗಂಧದ ಗುಡಿ ಕಪ್ಪಿಗೆ ಬಂದಿರುವಂತ ಯೂಟ್ಯೂಬರ್ ಆಗಿರ್ತಕ್ಕಂಥ ರಘು ವೈನ್ಸ್ಟೋರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಎರಡನೇ ಬಾರಿ ನಮ್ಮ ಈ ಒಂದು ಟೂರ್ನಮೆಂಟ್ ಅನ್ನ ಈ ಒಂದು ಕ್ರೀಡಾಂಗಣದಲ್ಲಿ ಸಂಘಟಿಸ್ತಾ ಇದ್ದಾರೆ. ಬಹಳಷ್ಟೊಂದು ವೈಭವಪೇತವಾಗಿ ಹಗಲು ರಾತ್ರಿಗೋಸ್ಕರ 16 ತಂಡಗಳನ್ನ ನೇಮಿಸಿಕೊಂಡು ಈ ಟೂರ್ನಮೆಂಟ್ ಅನ್ನ ಮಾಡುವುದು ಅಷ್ಟು ಸುಲಭ ಅಲ್ಲ. ಒಂದು ಹಂತದ ಮಳೆ ಇದ್ರೂ ಕೂಡ ಮಳೆಯನ್ನ ಲೆಕ್ಕಿಸದೆ ಈ ಟೂರ್ನಮೆಂಟ್ ಅನ್ನು ನಡೆಸ್ತಾ ಇದ್ದಾರೆ. ಟೂರ್ನಮೆಂಟ್ ಅನ್ನು ನಡೆಸ್ತಾ ಇರುವಂತ ಸಂಘಟಕರಿಗೆ ಮತ್ತು ಈ ಟೂರ್ನಮೆಂಟಿನ ಬಗ್ಗೆ ಒಂದೆರಡು ಮಾತು ಸರ್. ನಾನು ಫಸ್ಟ್ ಇಲ್ಲಿ ಬಂದಿದ ತಕ್ಷಣ ನನ್ನ ಫ್ರೆಂಡ್ನೇ ಹುಡುಕ್ತಾ ಇದ್ದೆ. ಲೆಕ್ಕದಲ್ಲಿ ಕಪಿಲ್ ಡೆವಿಲ್ಸ್ ಟೀಮ್ ಅಲ್ವ ಮಗ ಇನ್ನು ನೀನು? ಅವನು ನೋಡಿ ನನಗೆ ಫಸ್ಟು ಖುಷಿ ಆಯಿತು. ಡಿಗ್ರಿ ಫ್ರೆಂಡ್ ವಿನೋದ್ ಅಂತ. ಅಂಡ್ ಈ ಇದ್ರ ಬಗ್ಗೆ ನಾನು ಹೇಳಬೇಕು ಅಂತ ಅಂದರೆ, ಯೂಶಲಿ ಒಂದು ಆರ್ಗನೈಸ್ ಮಾಡಿದ್ರೆ ಅಲ್ಲಿ ಈ ಟೂರ್ನಮೆಂಟ್ ಬಗ್ಗೆ ಹೇಳಬೇಕು ಅಂತ ಅಂದರೆ ನೋಡಿದ್ರೇ ಅದ್ರ ಕ್ವಾಲಿಟಿ ಗೊತ್ತಾಗ್ತಿದೆ. ಒಂದು ಗ್ರೌಂಡಿಂದ ಹಿಡಿದು, ಒಂದು ಪ್ಲೇಯರ್ಸಿಂದ ಹಿಡಿದು ಆಚೆಗಡೆ ಎಷ್ಟು ಸೀರಿಯಸ್ ಆಗಿ ಅವರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ. ಕ್ವಾಲಿಟಿ ಆಫ್ ಕ್ರಿಕೆಟ್ ಏನು ನೋಡ್ಬೋದು ಟಾಪ್ ಲೆವೆಲಲ್ಲಿದೆ. ಅವಾಗ ಕೂತ್ಕೊಂಡು ನೋಡ್ತಿರ್ಬೇಕಾದ್ರೆ ಅಕ್ಕಪಕ್ಕ ಯಾರು ಮಾತಾಡ್ಸಿದೆ ಕ್ರಿಕೆಟ್ ಅಂತ. ಅಂಡ್ ಆರ್ಗನೈಸರ್ಸ್ ನಾನು ಆಲ್ ದ ಬೆಸ್ಟ್ ಹೇಳೋದಕ್ಕೆ ಎಲ್ಲರೂ ಕೆಲಸ ಮಾಡೋದ್ರಿಂದ ಅವ್ರವರ ಟೈಮ್ ಎಲ್ಲರೂ ಆರ್ಗನೈಸ್ ಮಾಡ್ತಿರೋದು ತುಂಬ ಒಳ್ಳೆ ವಿಚಾರ. ಅಂಡ್ ನಮಗೆ RCB ಫ್ಯಾನ್ಸ್ ಆದ್ರಿಂದ ನಮಗೆ ಒಂದು ಕ್ರಿಕೆಟ್ ಭಾರಿ ಇಷ್ಟ, ಇನ್ನೊಂದು ಅಪ್ಪು ಸರ್ ಭಾರಿ ಇಷ್ಟ. ಸೊ ಎರಡು ಕಾರಣ ಇಟ್ಕೊಂಡು ಒಂದು ಕಪ್ ಅಂತ ಮಾಡೋದು ಒಂದು ಖುಷಿಯ ವಿಚಾರ.
ಮೂರನೆಯ ತೀರ್ಪಿಗೆ ಹೊರ ಹೋಗ್ತಾ ಇದೆ. ಥ್ಯಾಂಕ್ ಯು ಸರ್. ನಿಮ್ಮ ಪ್ರೀತಿಯ ಪ್ರೋತ್ಸಾಹ ಸಹಕಾರ ಅದೇ ರೀತಿ ಇರಲಿ ಎಂಬುದಾಗಿ ತಿಳಿಸ್ತಾ, ಇನ್ನರ್ವರು ನಮ್ಮ ಟೆನ್ನಿಸ್ ಬಾಲಿನ ಆಟಗಾರರಾಗಿರ್ತಕ್ಕಂಥ ಪಂಚ ರಾಜ್ಯದಲ್ಲಿ ಟೆನ್ನಿಸ್ ಬಾಲ್ ಅನ್ನು ಆಡ್ತಾ ಇರುವಂತ ಏಕೈಕ ವ್ಯಕ್ತಿ ಅಂದ್ರೆ ನಮ್ಮ ಸಾಗರ್ ಭಂಡಾರಿ ಅವರು. ಸಾಗರ್ ಭಂಡಾರಿ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಸಾಗರ್ ಭಂಡಾರಿ ಅವರು ನಮ್ಮ ಜೊತೆ ಇದ್ದಾರೆ. ಸಾಗರಣ್ಣ, ನೀವು ರಾಜ್ಯದ ಸುತ್ತಗಲಕ್ಕೂ ಹಲವಾರು ಟೂರ್ನಮೆಂಟ್ಗಳನ್ನು ಆಡಿದ್ದೀರಾ. ಆದ್ರೆ ಈ ರೀತಿ ಒಂದು ಅಗಲ ಕಿರಿದಾದ ಅಂಕಣದಲ್ಲಿ ಸ್ಥಳೀಯ ಹುಡುಗರು ಈ ಒಂದು ಗಂಧದ ಗುಡಿ ಕಪ್ಪನ್ನು ಆಡ್ತಾ ಇದ್ದಾರೆ. ಆ ಒಂದು ಆಡ್ತಾ ಇರುವಂತ ಹುಡುಗರಿಗೆ ಮತ್ತು ಈ ಟೂರ್ನಮೆಂಟ್ ಅನ್ನು ಸಂಘಟಿಸಿರುವಂತ ಒಂದು ಸಂಘಟಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ನಾನು ಒಬ್ಬ ಆರ್ಗನೈಸರೇ. ಏನು ಆರ್ಗನೈಸ್ ಮಾಡಿ ನಾವೇ ಸೇರಿ ಮಾಡಿದ್ದೆ ಎಲ್ಲ. ಬ್ಯಾಕ್ ಬೋನ್ ಆಗಿರೋದು ಪ್ರಕಾಶ್. ಯಾಕಂದ್ರೆ ಇವನು ಏನು ಕಷ್ಟಪಟ್ಟಿದ್ದಾರೆ ನಾನು ನೋಡಿದ್ದೀನಿ, ಅದು ಹೇಳಲಿಕ್ಕಾಗಲ್ಲ. ಇವತ್ತು ಏನು ಔಟ್ಪುಟ್ ಬಂದಿದೆ, ಹರೀಶ್ ಮತ್ತೆ ಪ್ರಕಾಶ್ ಅವ್ರ ಮತ್ತೆ ಪ್ರಕಾಶ್ ಅವರು ಇವತ್ತು ಏನು ಔಟ್ಪುಟ್ ನೋಡ್ತಾ ಇದ್ದೀರಿ ಇಬ್ರು, ಇವತ್ತು ಏನು ಇಷ್ಟು ಜನ ಕ್ರಿಕೆಟ್ ಆಡ್ತಾ ಇದಾರೆ ಇವರಿಂದ ಆಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ ನನ್ನನ್ನು ಆಡ್ಲಿಕ್ಕೆ ಬಿಡ್ತಾ ಇಲ್ಲ ಅವರು, ನನ್ನನ್ನು ಆಡ್ಲಿಕ್ಕೆ ಬಿಡ್ತಾ ಇಲ್ಲ. ಬಟ್ ನಮ್ಮ ಟೀಮ್ ಹುಡುಗರು ಆಡ್ತಾ ಇದ್ದಾರೆ. ನೆಕ್ಸ್ಟ್ ಮ್ಯಾಚ್ ನಮ್ಮದೇ. ಆಲ್ ದ ಬೆಸ್ಟ್. ಹಾಗೇನೆ ಇಷ್ಟು ಒಳ್ಳೆ ಆರ್ಗನೈಸ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಈ ತರ ಆರ್ಗನೈಸ್ ಮಾಡಬೇಕಾದ್ರೆ ಸ್ಟೇಟ್ ಲೆವೆಲ್ ಟೂರ್ನಮೆಂಟೇ ಆಗಿರ್ಬೇಕು. ಬಟ್ ಒಂದು ಪ್ರೀಮಿಯರ್ ಲೀಗ್ ಈ ತರ ನಡೀತಿದೆ ಅಂತ ಹೇಳಿದ್ರೆ ನಮಗೂ ಹೊಟ್ಟೆ ಕಿಚ್ಚಾಗುತ್ತೆ, ನಾವು ಆಡ್ಬೇಕಿತ್ತಂತ. ಇದೇ ರೀತಿ ಮುಂದೆ ಇದು ಸೀಸನ್ 2 ನಡೀತಿದೆ, ಸೀಸನ್ 3 ಇನ್ನೂ ಜೋರಾಗಿ ಮಾಡಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸಾಗರಣ್ಣ. ನೀವು ಆಡ್ತಿದ್ರು ಕೂಡ ಆಡುವಂತ ಆಟಗಾರರಿಗೆ, ಮಾಡ್ತಾ ಇರುವಂತ ಸಂಘಟಕರಿಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಹಕಾರ ಇದೇ ರೀತಿ ಇರಲಿ 3 ದಿನಗಳ ಕಾಲ ಎನ್ನುವುದಾಗಿ ತಿಳಿಸ್ತಾ, ಆಗಮಿಸಿದ್ದಕ್ಕಾಗಿ ನಮ್ಮ ಸಂಘಟಕರ ಪರವಾಗಿ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳು. ಓವರ್ ಟು ಕಾಮೆಂಟೇಟರ್ ಬಾಕ್ಸ್ ನೌಫಾಲ್. ಓಕೆ, ಥ್ಯಾಂಕ್ ಯು ಶರತ್ ಕುಂಬಾಶಿ.